ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ನಾನಿವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ಡೇ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ರಂಗೋಲಿ ಡಿಸೈನ್ ಹಾಗೆಯೇ ನೆಲ್ಲಿಕಾಯಿ ಉಪ್ಪಿನಕಾಯಿನ ಯಾವ ಥರ ಈಸಿ ಮೆಥಡಲ್ಲಿ ಹಾಕ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಇವತ್ತು ಬಂದುಬಿಟ್ಟು ನಮ್ಮ ಅದಕ್ಕೆ ಊರಿಗೆ ಹೋಗಿದ್ವಿ, ಅಂದರೆ ವಸ್ತ್ರ ಕೊಡೋದಕ್ಕೆ ಅಂತ. ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಶಿವರಾತ್ರಿ. ಹಾಗಾಗಿ ವಸ್ತ್ರ ಎಲ್ಲ ಕೊಟ್ಟು ಕಳಿಸ್ತಾರೆ, ಅಂದರೆ ತವ್ರ ಮನೆಯಿಂದ ಹೆಣ್ಮಕ್ಳ ಮನೆಗೆ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅವ್ರ ಮನೆಗೆ ಹೋಗಿದ್ವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ, ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಇದೆ. ಸೊ ಅದನ್ನು ನೋಡ್ಕೊಬನ್ನಿ ಅಂತ ಹೇಳ್ತಾ, ನಾರ್ಮಲಾಗಿ ನನ್ನ ರೋಟೀನ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅಂದರೆ ರೆಗ್ಯುಲರ್ ನೋಡೋರಿಗೆ ಅಂತೂ ಪಕ್ಕ ಗೊತ್ತಿರುತ್ತೆ. ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ತಿದ್ದೀನಿ. ಸೊ ಇವಾಗ ತುಳಸಿ ಪಾಟ್ ಹತ್ರ ರಂಗೋಲಿ ಡಿಸೈನ್ನ ಬಿಟ್ಟಿದ್ದೀನಿ. ಹಾಗೆಯೇ ಹೊಸ್ಲಿಗೂ ಅಷ್ಟೇ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ರಂಗೋಲಿನೂ ಕೂಡ ಹಾಕ್ತಾಯಿದ್ದೀನಿ. ಸೊ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇವತ್ತು ವಾರ ಆಗಿರೋದ್ರಿಂದ, ಅಂದರೆ ಸ್ಯಾಟರ್ಡೇ ದಿನದ ವಿಡಿಯೋ ಇದು. ಹಾಗಾಗಿ ವಾರ ಆಗಿರೋದ್ರಿಂದ ನೀಟಾಗಿ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಅನ್ನೋ ಥರ ರಂಗೋಲಿನ ಬಿಡಿಸಿದ್ದೀನಿ. ಹಾಗೆಯೇ ಯಾವ ಥರ ಇದೆ ಅಂತ ಹೇಳಿ, ಓಕೆನಾ. ಫಸ್ಟ್ಲಿ ಒಂಥರ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಮತ್ತು ಪೂಜೆ ಮಾಡುವಾಗ ಹೂವೆಲ್ಲ ತೊಗೊಬಂದು ಇಟ್ಟಾಗ ಒಂಥರ ಏನೋ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಂಥರ ಏನೋ ಅಟ್ರ್ಯಾಕ್ಟ್ ಆಗೋ ರೀತಿ, ಪಾಸಿಟಿವ್ ವೈಬ್ಸ್ ಮೂಡೋ ರೀತಿ, ಏನೋ ಒಂಥರ ತುಂಬ ಸುಂದರವಾಗಿ ಕಾಣಿಸ್ತಿದೆಯಲ್ಲೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆಯೇ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಅರಿಶಿನ ಕುಂಕುಮನೂ ಕೂಡ ಹಚ್ಚಿದ್ದಾಯಿತು. ಮತ್ತು ಹೊರ್ಗಡೆ ಕೂಡ ಅಷ್ಟೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿಯೇ ಬಿಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಡೈಲಿ ರಂಗೋಲಿ ಬಿಡಿಸೋರಿಗೆ ನಾನು ಒಂದೊಂದು ಶೇರ್ ಮಾಡ್ಕೊಳ್ಳೋದ್ರಿಂದ ರಂಗೋಲಿ ಡಿಸೈನ್ಸ್ನ ಎಲ್ಪ್ ಆಗಬಹುದು ಅಂದ್ಬಿಟ್ಟು ಈ ಥರ ರಂಗೋಲಿ ಬಿಡಿಸೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಬರ್ತಾ ಇದೆ ರಂಗೋಲಿ ಡಿಸೈನ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪುಟ್ಟ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆಯೇ ಒಂದು ಟಾಪ್ ತೊಗೊಂಡಿದ್ದೆ, ಅದದ್ದು ಇನ್ನೂ ಸ್ಟಿಚಿಂಗ್ ಮಾಡ್ಕೊಂಡಿರಲಿಲ್ಲ. ಸೊ ಇದನ್ನು ವೇರ್ ಮಾಡಿ ಹೋಗೋಣ ಇವತ್ತು ಅಂತಂದ್ಬಿಟ್ಟು ಆ ಟಾಪ್ನ ತೊಗೊಂಡೆ. ಬಟ್ ಸ್ಟಿಚ್ ಇಲ್ಲದೆ ಇರೋದ್ರಿಂದ ಇಟ್ಸ್ ಓಕೆ, ಪರವಾಗಿಲ್ಲ, ಸ್ಟಿಚಿಂಗ್ ಮಿಷಿನ್ ಮನೆಯಲ್ಲೇ ಇದೆ ಅಲ್ವಾ. ಏನು ಅಂದರೆ ಒಂದು 5 ಮಿನಿಟ್ ಅಥವಾ 10 ಮಿನಿಟ್ಸ್ ಟೈಮ್ ಇಡಿಸುತ್ತೆ ಅಷ್ಟೇ. ಹಾಗಾಗಿ ಫ್ರೆಶ್ ಅಪ್ ಆಗಿದ್ದಾದಮೇಲೆ ಅದನ್ನು ಇಟ್ಕೊಂಡ್ಬಿಡೋಣ, ಜಸ್ಟ್ 1-2 ಸ್ಟಿಚ್ ಅಲ್ವಾ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ನೂ ಕೂಡ ಮಾಡ್ಕೊತಿದ್ದೀನಿ. ಸಿಂಪಲ್ಲಾಗಿಯೇ ಒಂದು ಟಾಪ್ ಪ್ಯಾಂಟ್ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹಾಗೆಯೇ ಸ್ಟಿಚಿಂಗ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಏನಾದರೂ ಮನೇಲಿ ಈ ಥರ ಮಿಷಿನ್ ಇದ್ದರೆ ಆರಾಮಾಗಿ ಬೇಕು ಅಂದ ತಕ್ಷಣ ಇಟ್ಕೋಬಹುದು ಅಲ್ವಾ. ಹಾಗೆಯೇ ಏನಾದ್ರು ಹೊರಗಡೆ ಕೊಡ್ತೀವಿ ಅಂದರೆ ಅವರು ನಾವು ಕೊಟ್ಟ ತಕ್ಷಣ ಇಟ್ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ಇಲ್ಲವೇ ಇಲ್ಲ. ಹಾಗೆಯೇ ಏನೋ ಒಂಥರ ಮನೇಲಿದ್ದರೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಎಲ್ಲ ರೆಡಿಯಾಗಿದ್ದಾದಮೇಲೆ ತಿಂಡಿಗೆ ಬಂದುಬಿಟ್ಟು ನಮ್ಮ ಅತ್ತಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಗುಡ್ಲುಪೇಟೆಗೆ ಹೋಗಿದ್ದಾದಮೇಲೆ ಅಲ್ಲಿ ಕೂಡ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಹಣ್ಣು, ಹೂವು, ಹಾಗೆಯೇ ವಸ್ತ್ರ ಪ್ರತಿಯೊಂದೂ ತೊಗೋಬೇಕಾಗಿತ್ತು. ಹಾಗೆಯೇ ಗದ್ದದ ಅಂಗಡಿ ಅಂತ ಏನು ಬರುತ್ತೆ ಅಲ್ಲಿ ಅರಿಶಿನ ಕುಂಕುಮ ಮತ್ತು ಕರ್ಪೂರ ಅದನ್ನೆಲ್ಲ ತೊಗೊಳ್ಳೋಣ ಅಂತಂದ್ಬಿಟ್ಟು ತಗೋತಾ ಇದ್ದೆ. ಹಾಗೆಯೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಅವ್ರ ಮನೆಗೆ ಹೋದ್ಮೇಲೆ ಜಾಸ್ತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನು 2 ಊರಲ್ಲೂ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಲಿಲ್ಲ. ಜಸ್ಟ್ ಒಂದು ಅವರು ಟಿಫನ್ ಕೊಟ್ಟಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆಯೇ ಜಸ್ಟ್ ಈ ಥರ ಏನಾದ್ರು ಪರ್ಚೇಸ್ ಮಾಡುವಾಗ ಅದನ್ನೊಂದು ಸ್ವಲ್ಪ ತೊಗೊಂಡೆ.
ತೊಗೊಂಡೆ ಅಷ್ಟೇ, ಅದನ್ನು ಬಿಟ್ಟು ಜಾಸ್ತಿ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಎಲ್ಲನೂ ತಗೊಂಡು ಹೋಗ್ತಾ ಇರುವಾಗ ಅಲ್ಲೇ ದಾರಿಲೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಸ್ವಲ್ಪ ಶನಿವಾರ ಆಗಿರೋದ್ರಿಂದ ಸೊ ಕೈಯೆಲ್ಲ ಮುಗಿದ್ಬಿಟ್ಟು ತುಪ್ಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೂ ಕೂಡ ಹಂಗೆ ಹೋಗಿ ಕೈಯೆಲ್ಲ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಸೊ ನಿಯರ್ ಬೈ ಅಷ್ಟೇ ಇರೋದು, ತುಂಬ ದೂರ ಅಂತ ಏನಿಲ್ಲ. ಸೊ ಸ್ವಲ್ಪ ದೂರ ಇರೋದ್ರಿಂದ ಹಂಗೇ ಬೇಗನೆ ಹೋದ್ವಿ. ಸೊ ನಾವು ಅದಕ್ಕೆ ಬಂದುಬಿಟ್ಟು ಟಿಫನ್ಗೆ ಅಂತ ಪೂರಿ ಪುಳಿಯೋಗರೆ ಎರಡನ್ನೂ ಕೂಡ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಸ್ವಲ್ಪ ಟೈಮ್ ತಿಂದಿದ್ದಾದಮೇಲೆ ಸ್ವಲ್ಪ ಟೈಮ್ ಅಲ್ಲೇ ಇದ್ವಿ. ಇನ್ನೊಬ್ಬಕ್ಕೆ ಕೂಡ ಅಲ್ಲಿಗೆ ಬಂದಿದ್ರು, ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಟೈಮ್ವರೆಗೂ ಅಲ್ಲೇ ಇದ್ವಿ. ಮಧ್ಯಾಹ್ನ ಊಟ ಕೂಡ ಪಾಯಸ ಮತ್ತು ಅನ್ನ ಸಾಂಬಾರು ಎಲ್ಲನೂ ತಿನ್ಕೊಂಡು ಮತ್ತು ಇನ್ನೊಂದು ಊರಿಗೆ ಹೋದ್ವಿ. ಅಲ್ಲೂ ಕೂಡ ಮುಗಿಸ್ಕೊಂಡು ವಾಪಸ್ ಸಂಜೆ ಅಷ್ಟರಲ್ಲೇನೋ ಬಂದ್ವಿ ಅಷ್ಟೇ. ಜಾಸ್ತಿ ಏನು ಕ್ಲಿಪ್ಪಿಂಗ್ನ ತೊಗೊಳೋದಕ್ಕಾಗಲಿಲ್ಲ. ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ವಸ್ತ್ರ ಅಂತ ಅಪ್ಪನ ಮನೆಯಿಂದ ಹೆಣ್ಮಕ್ಳ ಮನೆಗೆ ಕೊಡ್ತಾರೆ, ಅಂದರೆ ತವ್ರ ಮನೆಯಿಂದ ಕೊಡ್ತಾರೆ. ಸೊ ಅದನ್ನು ಕೊಟ್ಬಿಟ್ಟು ಬಂದಿದ್ದಾಯಿತು. ಹಾಗೆಯೇ ಮನೆಗೆ ಬಂದಮೇಲೆ ನೆಕ್ಸ್ಟ್ ಏನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿನ ಹಾಕಿದ್ದೆ ಅಲ್ವಾ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಈಸಿ ರೆಸಿಪಿ ಯಾವ ಥರ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಬಾಣಲಿಗೆ ನಾನು 1 ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಓಕೆನಾ, ಇದನ್ನು ಕುದಿಸ್ಬೇಕು ನೀರನ್ನು. ಹಾಗೆಯೇ ಒಂದು 10 ರಿಂದ 15 ನೆಲ್ಲಿಕಾಯಿ ಬರುತ್ತೆ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದು. ಜಾಸ್ತಿ ಟೈಮ್ ಏನಿಲ್ಲ, ಒಂದು 5 ಮಿನಿಟ್ ಅಷ್ಟೇ. ಅದು ಕುದ್ದಾದಮೇಲೆ ಕುದಿ ಬರ್ತಾ ಇರುತ್ತಲ್ಲ, ಆವಾಗ ಸ್ವಲ್ಪ ಉಪ್ಪು, ಅರ್ಲುಪ್ಪು ಏನು ಬರುತ್ತೆ, ಅರ್ಲುಪ್ಪನ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಟರೆ ಬೇಗನೆ ಬೆಂದೋಗ್ಬಿಡುತ್ತೆ. ಒಂದು ತಟ್ಟೆನ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋದು. ಇವಾಗ ನೀವು ನೋಡ್ತಾ ಇರ್ಬೋದು ಬೆಂದಿದ್ದಾಗಿದೆ. ಸೊ ಕೂಲ್ ಆಗಲಿ ಅಂದ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇದು ಎತ್ತಿಟ್ಟಾದಮೇಲೆ ಇದನ್ನು ನೀಟಾಗಿ ಬಿಡಿಸ್ಕೊಳ್ಳೋದು. ಒಳಗಡೆ ಬೀಜ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ಕೈಯಲ್ಲೇ ಬಿಡಿಸ್ಕೋಬೋದು ಆರಾಮಾಗಿ. ಸೊ ಬಿಡಿಸಿಟ್ಕೋಬೇಕು. ಸೊ ಈ ಕಡೆ ಕೂಲಾಗೋದಕ್ಕೆ ಇಟ್ಟಿದ್ದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ಅದು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಬೇರೆ ಥರ ಏನಾದ್ರು ಫ್ರೈ ಮಾಡ್ಕೊತೀನಿ ಅಂದರೆ ಆ ಥರನೂ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆರಾಮಾಗಿ ಈಸಿಯಾಗಿ ಸಿಂಪಲ್ ವೇನಲ್ಲಿ ಮಾಡ್ಕೋತೀವಿ ಅಂದರೆ ಈ ಥರ ಕೂಡ ಉಪ್ಪಿನಕಾಯಿನ ಆರಾಮಾಗಿ ಕ್ವಿಕ್ಕಾಗಿಯೇ ಮಾಡಿಟ್ಕೋಬಹುದು ಅಂತ ಹೇಳ್ತೀನಿ. ಸೊ ಇದೆಲ್ಲ ಮೆಂತ್ಯ ಕಾಳು ಬಂದುಬಿಟ್ಟು ಕಲರ್ ಚೇಂಜ್ ಆಗೋವ್ರಿಗೆ, ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅನ್ನೋ ಅವ್ರಿಗೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಮೆಣಸಿನ ಹಣ್ಣು ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದು. ಬ್ಯಾಡಗೆ ಮೆಣಸಿಯನ್ನು ಮತ್ತು ಗುಂಟೂರು ಮೆಣಸಿಯನ್ನು, ಇಲ್ಲ ಅಂತಂದರೆ ನಾರ್ಮಲ್ ಮೆಣಸಿಯನ್ನು ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಟೈಮ್ ಫ್ರೈ ಮಾಡಿಕೊಂಡು ಇದೆರಡನ್ನೂ ಕೂಡ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ನೈಸ್ ಪುಡಿ ಥರ ರುಬ್ಕೊಂಬರಬೇಕು. ಜಸ್ಟ್ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನಕಾಯಿನ ಹಾಕಿದಾಗ ನಿಮಗೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಬಟ್ ನಾನು ಬ್ಯಾಡಗೆ ಮೆಣಸಿನೂ ಹಾಗೆ ನಾರ್ಮಲ್ ಮೆಣಸಿನ ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಂತ ಬಂದಿರ್ಬೋದು. ನಿಮಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಅನ್ನೋ ಥರ ಅಷ್ಟೊಂದೇನಿಲ್ಲ, ನಾರ್ಮಲಾಗಿ ಬಂದಿದೆ. ಸೊ ಆ ಥರ ರುಬ್ಕೋಬಹುದು. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನು ಆರಾಮಾಗಿ ಬಿಡಿಸ್ಕೋಬೋದು. ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದೋದ್ರಿಂದ ಸ್ವಲ್ಪ ಫ್ರೆಝರ್ ಹಾಕಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲ ನಾರ್ಮಲಾಗಿ 2 ಕೈಯಿಂದ ಆರಾಮಾಗಿ ಬಿಡಿಸ್ಕೋಬಹುದು. ಈ ಥರ ಎಲ್ಲ ನೀಟಾಗಿ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿಟ್ಟಾಗ ನಿಂಬೆಯನ್ನು ಕಟ್ ಮಾಡಿದಾಗ ನಾವು ಯಾವ ಥರ ಸೀಲ್ ಥರ ಅಂದರೆ ಸಿಂಗಲ್ ಪೀಸ್ ಥರ ಹೆಂಗೆ ಬರುತ್ತೆ, ಸೊ ಆ ಥರ ಇದು ಕೂಡ ಪೀಸ್ ಬರುತ್ತೆ. ಅದನ್ನೆಲ್ಲ ನೀಟಾಗಿ ಒಂದು ತಟ್ಟೆಗಾಗಿರ್ಬೋದು ಇಲ್ಲ ಒಂದು ಪಾತ್ರೆಗಾಗಿರ್ಬೋದು ಬಿಡಿಸಿ ನೀಟಾಗಿ ಎತ್ತಿಟ್ಕೋಬೇಕು ನೆಲ್ಲಿಕಾಯಿನ. ಮಸಾಲೆಗೆ ಅಂತ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ರುಬ್ಕೊಬರೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ರುಬ್ಬಿದಾಗಿದೆ. ಸೊ ಬಿಡಿಸಿಟ್ಕೊಂಡಿರುವಂಥ ನೆಲ್ಲಿಕಾಯಿ ಬಾಣಲಿಗೆ ನಾನು ಆ ಪೌಡರ್ನ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಆ ಪೌಡರ್ನ ಹಾಕ್ಕೊಳ್ಳಿ. ಸೊ ನಾನು ಫಸ್ಟೇ ಹೇಳಿದೆ ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು ನಿಮಗೆ, ಬಿಕಾಸ್ ಆಫ್ ನಾರ್ಮಲ್ ಮೆಣಸಿ ಏನು ಹಾಕಿರೋದ್ರಿಂದ ಅಷ್ಟೇ. ಅದಾದಮೇಲೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಅಂತ 1 ಲೋಟ ನೀರು ಉಪ್ಪು ಹಾಕಿದ್ವಿ ಅಲ್ಲ, ಅದೇ ಉಪ್ಪಿನ ನೀರನ್ನ ಬಳಸ್ಕೋಬೇಕು. ಬೇರೆ ಯಾವುದೇ ನಾರ್ಮಲ್ ನೀರನ್ನ ಬಳಸೋಕೆ ಹೋಗ್ಬೇಡಿ ಆಯಿತಾ. ಆ ನೀರನ್ನ ಸಪ್ರೇಟ್ ಎತ್ತಿಟ್ಕೊಂಡು
ಆ ನೀರನ್ನು ಬಳಸ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುವಂಥ ಉಪ್ಪಿನಕಾಯಿ ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿಯೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗೆ ಬಂದಿರುತ್ತೆ ನೆಲ್ಲಿಕಾಯಿನ ಉಪ್ಪಿನಕಾಯಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ತೀನಿ. ಸೊ ಈ ಉಪ್ಪಿನಕಾಯಿ ಇವಾಗ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಉಪ್ಪು ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಎಷ್ಟು ಬೇಕೋ ಅಷ್ಟು ನೀರನ್ನು ಯೂಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ನೀಟಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ನಾರ್ಮಲಾಗಿ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಸೊ ಈ ನೆಲ್ಲಿಕಾಯಿನ ಉಪ್ಪಿನಕಾಯಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ನಿಮಗೆ ಯಾವ್ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ವಿಡಿಯೋನ ನೆಕ್ಸ್ಟ್ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.